ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು 3 ಇಂಪಾರ್ಟೆಂಟ್ ಅಪ್ಡೇಟ್ಸಲ್ಲಿ ನಿಮಗೆ ಒಂದು ಡೌಟ್ ಇರ್ತಕ್ಕಂಥ ಅಪ್ಡೇಟ್ಸ್ಗಳೇ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಮಾಹಿತಿನ ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಕಂಪ್ಲೀಟಾಗಿ ಮಾಹಿತಿನ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ಕಂಪ್ಲೀಟ್ ಮಾಹಿತಿನ ನಿಮಗೂ ಕೂಡ ತಿಳಿಯುವಂಥದ್ದು. ಹೀಗಾಗಿ ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ವೋ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು 3 ಅಪ್ಡೇಟ್ಸ್ ಏನೇನೋ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮೊದಲನೇದಾಗಿ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಒಂದು ಹಣನ ಪಡಿತಾ ಇದ್ರಿ ಅಂಥವರಿಗೆ ಒಂದು ಸರ್ಕಾರದ ಕಡೆಯಿಂದ ಮೆಸೇಜ್ ಕೂಡ ಬರ್ತಾ ಇರುವಂಥದ್ದು. ಇಂಟರ್ನ್ಶಿಪ್ಗೆ ಸಲುವಾಗಿ ಇಂಟರ್ನ್ಶಿಪ್ಗೆ ಅಟೆಂಡ್ ಆಗಬೇಕು ಅಂತ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಮೆಸೇಜ್ನ ಬರ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಮೆಸೇಜ್ ಬಂದವರು ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಜನರು ಕಮೆಂಟ್ನ ಮಾಡ್ತಾಯಿದ್ರು. ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ, ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಮಾರ್ಚ್ ತಿಂಗಳ ಒಂದು ಯುವ ನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ನಾಟ್ ಪ್ರೊವೈಡೆಡ್ ಅಂತ ಬರ್ತಾಯಿದೆ. ಹೀಗಾಗಿ ಈ ನಾಟ್ ಪ್ರೊವೈಡೆಡ್ ಬಂದರೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಜನರು ಕೇಳ್ತಾಯಿದ್ರು. ಈ 3 ಅಪ್ಡೇಟ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು 3 ಅಪ್ಡೇಟ್ಸ್ನಲ್ಲಿ ಮೊದಲನೇ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಕೆಲವೊಂದಿಷ್ಟು ಜನರಿಗೆ ಸರ್ಕಾರದ ಕಡೆಯಿಂದ ಇಂಟರ್ನ್ಶಿಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಮೆಸೇಜ್ನ ಬಂದಿರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ಈ ಒಂದು ಇಂಟರ್ನ್ಶಿಪ್ಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾ, ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕಾ, ಅಥವಾ ಮಾಡಿಸದೇ ಇದ್ದರೂ ಕೂಡ ನಡೆಯುತ್ತಾ ಅಂತ ಈ ರೀತಿಯಾಗಿ ಕೇಳ್ತಾಯಿದ್ರು. ಹೀಗಾಗಿ ಈ ಇಂಟರ್ನ್ಶಿಪ್ಗೆ ಒಂದು ಯಾರೆಲ್ಲ ಒಂದು ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂಥವರಿಗೆ ಯುವ ನಿಧಿ ಯೋಜನೆ ಹಣನ ಬರೋದು ಸ್ಟಾಪ್ ಆಗುತ್ತೆ. ಯಾಕಂತಂದರೆ ಅವರಿಗೆ ಕಂಪ್ನಿಗಳು ಅಂದರೆ 500 ಕಂಪನಿಗಳು ಕೂಡ ಒಂದು ನೀವು ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಕಂಪನಿಯಲ್ಲಿ ಒಂದು ಇಂಟರ್ನ್ಶಿಪ್ ಇರುವಂಥದ್ದು. ಇಂಟರ್ನ್ಶಿಪ್ನಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ನಿಮಗೆ ಒಂದು ಸ್ಟೈಫಂಡ್ನ ಕೂಡ ಕೊಡ್ತಾರೆ. ಸ್ಟೈಫಂಡ್ ಕೊಡುವ ಸಲುವಾಗಿ ನಿಮಗೆ ಈ ಒಂದು ಯುವ ನಿಧಿ ಹಣನ ಬರುವುದು ನಿಂತು ಹೋಗುತ್ತೆ. ಜೊತೆಗೆ ನಿಮಗೆ ಒಂದು ಸ್ಕಿಲ್ಗಳನ್ನು ಕೂಡ ಕಲಿಸಿ ಜೊತೆಗೆ 5,000 ರೂಪಾಯಿ ಹಣನ ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾರೆಲ್ಲ ಒಂದು ಇಂಟರ್ನ್ಶಿಪ್ಗೆ ಹೋಗಲು ಇಷ್ಟಪಡ್ತೀರಾ ಅಂಥವರೆಲ್ಲರೂ ಕೂಡ ಈ ಒಂದು ಯುವ ನಿಧಿ ಯೋಜನೆ ಒಂದು ಹಣನ ಬರೋದು ಸ್ಟಾಪ್ ಆಗುತ್ತೆ. ಅವರಿಗೆ ಇಂಟರ್ನ್ಶಿಪ್ಪಲ್ಲಿ 5,000 ರೂಪಾಯಿ ಪ್ರತಿ ತಿಂಗಳು ಸ್ಟೈಫಂಡ್ ಕೊಡ್ತಾರೆ. ಜೊತೆಗೆ ನಿಮಗೆ ಒಂದು ಸ್ಕಿಲ್ಲನ್ನು ಕೂಡ ಒಂದು ಕಲಿಸ್ತಾರೆ. ಹೀಗಾಗಿ ನಿಮ್ಮ ಇಷ್ಟ ಇತ್ತು ಅಂತಂದರೆ ರಿಜಿಸ್ಟರ್ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಮತ್ತು ಎರಡನೇದಾಗಿ ಏನು ಡೌಟ್ ಇತ್ತು ಅಂತಂದರೆ, ಮಾರ್ಚ್ ತಿಂಗಳ ಒಂದು ಹಣನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕೇಳ್ತಾಯಿದ್ರು. ಸರ್ಕಾರ ಕಡೆ ನಾವು ಮಾಹಿತಿನ ಕೇಳಿದಾಗ ಮಾಹಿತಿನ ಪಡೆದುಕೊಂಡಾಗ ಹೀಗಾಗಿ ಮಾರ್ಚ್ ತಿಂಗಳ ಒಂದು ಯುವ ನಿಧಿ ಹಣನ ಏಪ್ರಿಲ್ ತಿಂಗಳ ಒಂದು ಎಂಡ್ ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಒಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಸರ್ಕಾರದ ಕಡೆಯಿಂದನೇ ಬಂದಿರುವಂಥದ್ದು. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೂರನೇದಾಗಿ ಈ ಒಂದು ಮಾರ್ಚ್ ತಿಂಗಳ ಒಂದು ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ, ಇನ್ನೂ ಕೂಡ ನಮ್ಮದು ಸೆಲ್ಫ್ ಡಿಕ್ಲರೇಷನ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಅಂತ ಈ ರೀತಿಯಾಗಿ ಕೂಡ ಕಮೆಂಟ್ನ ಮಾಡಿ ಕೇಳ್ತಾ ಇದ್ರಿ. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವು ತಾಂತ್ರಿಕ ಒಂದು ಸಮಸ್ಯೆಗಳಿಂದ ಈ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ನ ಮಾಡ್ತಾಯಿದ್ರಿ. ಇದು ತಾಂತ್ರಿಕ ಸಮಸ್ಯೆಯಿಂದ ಉಂಟಾಗ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರದವರು ಹೇಳಿರುವಂತೆ ನಿಮಗೆ ಸರ್ಕಾರನೇ ತಿಳಿಸಿದೆ 3 ತಿಂಗಳಿಗೊಮ್ಮೆ ಒಂದು ಸೆಲ್ಫ್ ಡಿಕ್ಲರೇಷನ್ನ ಮಾಡಿ ಅಂತ. ಸೊ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಟೆನ್ಷನ್ನ ತೊಗೊಳ್ಬೇಡಿ, ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಹಣನ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ವೀಕ್ಷಕರೇ, ಇದು ಒಂದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 3 ಅಪ್ಡೇಟ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.